ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ದಲಿತರಿಗಾಗಿ ಯಾವ ರೀತಿ ಅನ್ಯಾಯ ಮಾಡಿದ ಅನ್ನೋದು ಒಂದು ಸಂಕ್ಷಿಪ್ತವಾಗಿ ತಿಳಿಸಿಕೊಡುವ ಸಲುವಾಗಿ ಬಲವರ್ಧನೆಗಾಗಿ ಭೀಮ ಸಮಾವೇಶ ಕಾರ್ಯಕ್ರಮ ರಾಜ್ಯಾದ್ಯಂತ ನಡೀತಿದೆ. ಅದೇ ಪ್ರಕಾರವಾಗಿ ಈ ಕಲಬುರಗಿಯಲ್ಲಿ ಕೂಡ 28ರಂದು ಕಾರ್ಯಕ್ರಮ ಪಂಡಿತ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ದಲಿತ ನಾಯಕರಾದಂಥ ಹಿರಿಯರು ಆದಂಥ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬರನ್ನೆಲ್ಲ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಮ್ಮ SC ಮೋರ್ಚಾದ ಮಾಜಿ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಸ್ವಾಮಿಯವರು ಮತ್ತು ಈಗಿನ ಪ್ರಸ್ತುತ ರಾಜ್ಯಾಧ್ಯಕ್ಷರಾದಂಥ ಸಿಮೇಟ್ ಮಂಜು ಸಾಹೇಬರು ಮತ್ತು ಪ್ರಧಾನ ಕಾರ್ಯದರ್ಶಿಯಾದಂಥ ಮಹೇಂದ್ರ ಕೌತಾಳ್ ಅವರು ಮತ್ತು ಇಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಹೇಶ್ ಮಾಜಿ ಸಚಿವರಾದಂಥ ಮಹೇಶ್ ಅಣ್ಣವರು ಮತ್ತು ರಾಜ್ಯದ ಇನ್ನೂ ಅನೇಕ ನಾಯಕರು ಹಾಗೂ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾಜಿ ಶಾಸಕರು, ಹಾಲಿ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು, ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮ ಪ್ರಾತಿನಿಧ್ಯನೂ ಸಿಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವೆಲ್ಲ ಬಲಗೈ ಸಮುದಾಯದ ಬಂಧುಗಳು ಸೇರಿಕೊಂಡು ಇಡೀ ರಾಜ್ಯದಾಗ ನಮ್ಮ ನಾಯಕರ ತೀರ್ಮಾನದಂತೆ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಮಾಡ್ತಾಯಿದ್ದೀವಿ. ಏನಾಗ್ಯದ, ಬಲಗೈ ಸಮುದಾಯದವರು ಕೇವಲ ಕಾಂಗ್ರೆಸ್ನಾಗಾರ, ಖರ್ಗೆಯವರಿಂದರ, ಪರಮೇಶ್ವರಿಂದರ, ಮಾದೇವಪ್ಪರಿಂದರ ಅಂತದ. ಬಲಗೈದವರೇ ಇಲ್ಲ, ಎಲ್ಲ ಸಮಾಜದವ್ರು ಎಲ್ಲ ಪಾರ್ಟಿಯಾಗಾರ. ಬಲಗೈ ಸಮಾಜದವ್ರು BJPದಾಗನೂರ, ಕಾಂಗ್ರೆಸ್ನಾಗನೂರ, JDSನಾಗನೂರ, BSPನಾಗನೂರ. ಆದ್ರೆ ಕೆಲವು ಜನ ಬಲಗೈದವರು SC ವಲಯರು, ಚಲವಾದಿಗಳು ಭಾರತೀಯ ಜನತಾ ಪಕ್ಷದಾಗ ಇಲ್ಲ ಅಥವಾ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲಿಸಲ್ಲ ಅಂತಕ್ಕಂಥ ಆರೋಪದ ಅಥವಾ ನಮಗೆ ಹಂಗೆ ಬಿಂಬಿಸ್ತಾರೆ. ಆದ್ರೆ ಅದು ತಪ್ಪದ. ಅನೇಕ ಜನ ನಮ್ಮ ಹಿರಿಯ ಸೋದರರು ನಾಗನಹಳ್ಳಿಯವರು, ಧರ್ಮಣ್ಣ, ಭಾರತೀಯ ಅಣ್ಣ, ನಮ್ಮ ವಿಶಾಲ್ ಮೇಯರ್ ಸಾಹೇಬರು, ಇವರೆಲ್ಲ ಸಂತೋಷ ಭಾಳ 20 ವರ್ಷದಿಂದ 25 ವರ್ಷದಿಂದ ಭಾರತೀಯ ಜನತಾ ಪಕ್ಷದಾಗ ಅನೇಕ ಹುದ್ದೆಗಳು ದಲ್ಲಿ ಕೆಲಸ ಮಾಡ್ಯಾರ, ಜವಾಬ್ದಾರಿ ನಿರ್ವಹಿಸ್ಯಾರ. ನಮ್ಮ ನಾಣೋಜಿ ಹಳಿ ಮನುಷ್ಯನ. ಹಾಗಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಶಿವಲಿಂಗಯ್ಯ ಸಾಹೇಬರು ಇದ್ದರು, ರಿಟೈರ್ಡ್ ಚೀಫ್ ಇಂಜಿನಿಯರ್, ಮತ್ತು ನಮ್ಮ DS ವೀರಯ್ಯವರು ಇದ್ದರು. ಅನೇಕ ಜನ ಹಿಂದೆ ನಮ್ಮ ಹೊನ್ನಯ್ಯವರು, ಮುನಿಕೃಷ್ಣ ಅವರು, ಅನೇಕ ಜನ ನಮ್ಮ ನಾಯಕರುಗಳು ಇದ್ದರು. ನಮ್ಮಲ್ಲಿ ರಾಜೇಂದ್ರ ವರ್ಮಾ ಇದ್ದರು. ಹೀಗಾಗಿ ನಾವು ಇಲ್ಲಿ ಬಹುಸಂಖ್ಯಾತರಿದ್ದೀವಿ, ನಮಗೂ ಪ್ರಾತಿನಿಧ್ಯ ಬೇಕು. ಜೊತೆಗೇ ಬಾಬಾ ಸಾಹೇಬರಿಗೆ ಮೋದಿಜಿಯವರು ಏನು 8 ವರ್ಷದ ಅವಧಿಯಲ್ಲಿ ಗೌರವಿಸ್ಯಾರ. ಹಿಂದೆ ಯಾವ ಪ್ರಧಾನಮಂತ್ರಿಗಳು ಗೌರವಿಸಿಲ್ಲ. ಪಂಚಕ್ಷೇತ್ರಗಳು ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬರ ಜನ್ಮಸ್ಥಳ, ಶಿಕ್ಷಾ ಸ್ಥಳ, ದೀಕ್ಷಾ ಸ್ಥಳ ಮತ್ತು ಅವರು ಮೋಕ್ಷ ಅಂದ್ರೆ ಮಹಾಪರಿನಿರ್ವಾಣ ಹೊಂದಿದ ಸ್ಥಳ, ಅವರು ಓದಿರ್ತಕ್ಕಂಥ ಲಂಡನ್ನಿನ ಮನೆ ಎಲ್ಲನೂ ಕೂಡ ನೂರಾರು ಕೋಟಿ ಕೊಟ್ಟು ಅಭಿವೃದ್ಧಿಪಡಿಸಿ 400 ಕೋಟಿ ಅದಕ್ಕೆ ಕೊಟ್ಟರು. ಲಂಡನ್ ಮನೆ ಡೆವಲಪ್ ಮಾಡಿ ಅಲ್ಲಿ ಮ್ಯೂಸಿಯಮ್ಮು ಮತ್ತು ಭಾರತ ದೇಶದಿಂದ ಯಾರಾದರೂ ಬಡವ ಹುಡುಗರು ಓದಲಿಕ್ಕೆ ಹೋದ್ರೆ ಅವರಿಗೆ ಅಲ್ಲಿ ಚೀಪ್ ರೆಂಟ್ನ್ಯಾಗ ರೂಮ್ ಸಿಗ್ತಕ್ಕಂಥ ವ್ಯವಸ್ಥೆ. ಮುಂಬೈಯಲ್ಲಿ ಬಾಬಾ ಸಾಹೇಬ್ರೇನು ದಾದಾರ್ನ್ಯಾಗ ನಮ್ಮ ಬಡಗೇರು ಹೇಳಿದ್ರು, ಬಾಬಾ ಸಾಹೇಬ್ರಿಗೆ ನದಿ ದಂಡಿ ಮೇಲೆ ಸಮುದ್ರ ದಂಡಿಗೆ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಕ್ಕಂಥದ್ದಾಯಿತು. ನಮ್ಮ ಅಸ್ತಿತ್ವ ಇದೆ, ನಾವು BJP ಜೊತೆಗಿದ್ದೀವಿ, ನಮಗೂ ಕೂಡ ಇಲ್ಲಿ ಅವಕಾಶಗಳು ಸಿಗಬೇಕು, ಪ್ರಾತಿನಿಧ್ಯ ಸಿಗಬೇಕು. ಜೊತೆಗೇ ಮೋದಿಜಿಯವರು ಹೌದು ಇಲ್ಲ, ನಮ್ಮ ಬಡಗೇರು ಹೇಳೋದು ನಾ ಹೇಳೋದು ಎಲ್ಲ ಸ್ಪಷ್ಟ ಇದೆ. ಇಲ್ಲಿ ಕೇಳ್ರಿ, ಕಾಂಗ್ರೆಸ್ಸು ಬಾಬಾ ಸಾಹೇಬ್ರಿಗೆ ಹಂತವಾಗಿ ಅನ್ಯಾಯ ಮಾಡ್ತು. 2 ಸಲ 3 ಸಲ ಚುನಾವಣೆಗೆ ಸೋಲ್ಸ್ತು. ಬಾಬಾ ಸಾಹೇಬ್ರ ಬಲ್ಲ ಒಬ್ಬ ಕೆಲಸ ಮಾಡತಕ್ಕಂಥ ಮನುಷ್ಯಾಗ ಬಾಬಾ ಸಾಹೇಬ್ರು ಎದುರು ನಿಂದಿರಿಸಿ ನೆಹರೂಜಿಯವರು ಸ್ವತಃ 2 ಸಲ ಪ್ರಚಾರಕ್ಕೆ ಬಂದು ಬಾಬಾ ಸಾಹೇಬ್ರಿಗೆ ಸೋಲಿಸಿದ್ರು. ಬಾಬಾ ಸಾಹೇಬರು ಅವಾಗಿನ ಕಾಲಕ್ಕೆ ಇಡೀ ಪ್ರಪಂಚದಲ್ಲೇ 4ನೇ 5ನೇ ವಿದ್ವಾನ್ರು. ಅವ್ರಿಗೆ ಯಾರೂ ಪ್ರಶ್ನೆ ಮಾಡ್ತಕ್ಕಂಥದ್ದು ಇರಲಿಲ್ಲ. ಆಮೇಲೆ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿ ಭಾರತ ಸಂವಿಧಾನದ ಪಿತಾಮಹ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ನೀವು ಅವಿರೋಧಾಗಿ ಆರಿಸ್ಬೇಕಾಗಿತ್ತು. ಶೋಷಿತ ವರ್ಗಗಳ ಏಳಿಗೆಗಾಗಿ ಮತ್ತು ಅಭಿವೃದ್ಧಿಗಾಗಿ, ಬರೀ SC STಗಲ್ಲ ಎಲ್ಲ ಜನಾಂಗಗಳಿಗಾಗಿ ಬಾಬಾ ಸಾಹೇಬರು ಸಂಕುಚಿತ ಇರಲಿಲ್ಲ. ಸಂವಿಧಾನದಲ್ಲಿ ಫಲೆಮಾದಿಗರಿಗೆ ಅಥವಾ SC STಗಳಿಗೆ ಮೀಸಲಾತಿ ನೀಡಬೇಕು ಅಂತ ಬರೆದಿಲ್ಲ, ಡಿಪ್ರೆಸ್ಡ್ ಕ್ಲಾಸ್ ಅಂತ ಬರ್ದಾರ, ನಿಮ್ನ ವರ್ಗ ಅಂತ ಬರ್ದಾರ. ಹಾಗಾಗಿ
ಇವತ್ತು ನಾವು ಎಲ್ಲ ಸಮಾಜಗಳಿಗೆ ಈವನ್ EWS ಕುಳ್ಳಕ್ಕೂ ಸಾಧ್ಯ ಆಯಿತು ನರೇಂದ್ರ ಮೋದಿಜಿಯವರು. ಇಲ್ಲಾಂದ್ರೆ ಸಾಧ್ಯ ಆಗ್ತಿರಲಿಲ್ಲ. ಬಾಬಾ ಸಾಹೇಬ್ರ ಪದ ಬಳಸೋದಕ್ಕೆ ಲಿಂಗಾಯತರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ, ಬ್ರಾಹ್ಮಣರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ, ಇತರೆ ಹಿಂದುಳಿದ ವರ್ಗಗಳಿಗೆ ಎಲ್ಲರಿಗೆ ಮೀಸಲಾತಿ ಕೊಡೋಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಬಾಬಾ ಸಾಹೇಬರಿಗೆ ಇಷ್ಟು ಅವಮಾನ ಮಾಡಿ ಕೊನೆಗೆ ಗೆಲ್ಲಿಸ್ತಾರೆ. ಪಶ್ಚಿಮ ಬಂಗಾಳದಿಂದ ಯಾರೋ ಪಾಪ ಪಾರ್ಲಿಮೆಂಟ್ ಮೆಂಬರ್ ರಾಜೀನಾಮೆ ಕೊಟ್ಟು ಬಾಬಾ ಸಾಹೇಬ್ರಿಗೆ ಗೆಲ್ಲಿಸ್ತಾರೆ. ಅಲ್ಲಿ ಗೆದ್ದು ಪಾರ್ಲಿಮೆಂಟ್ ಮೆಂಬರ್ ಆಗಿ ಇನ್ನೇನು ಪಾರ್ಲಿಮೆಂಟಿಗೆ ಬಾಬಾ ಸಾಹೇಬ್ರು ಬರ್ತಾರಂದ್ರೆ ಆ ಪ್ರಾಂತ್ಯನೇ ಬಾಂಗ್ಲಾದೇಶಕ್ಕೆ ಬಿಟ್ಟು ಕೊಡ್ತಾರೆ. ಆಟೋಮೆಟಿಕ್ ಮೆಂಬರ್ಶಿಪ್ ಕ್ಯಾನ್ಸಲ್ ಆಗ್ತದೆ ಬಾಬಾ ಸಾಹೇಬ್ರದ್ದು. ಮತ್ತು ಇದು ಅನ್ಯಾಯ ಅಲ್ರಿ ಬಾಬಾ ಸಾಹೇಬ್ರಿಗೆ. ಸರ್ ಸರ್ ಇತಿಹಾಸದ ಸರ್ 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 ಹಾಂ ಸರ್ ಸರ ಬರ ಮತ್ತು ಭಾಷಣಗಳ್ದಾಗೂ ಅವ ಇಷ್ಟಿನೇ ಬಾಬಾ ಸಾಹೇಬ್ರಿಗೆ 2 ಸಲ ಕಾಂಗ್ರೆಸ್ ಸೋಲ್ಸೋದು ಇತಿಹಾಸ ಇಲ್ರಿ. ಹಾಂ ಸರ್ 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 ತಾವು ಸರ್ ಜೋಶಿ ಸಾಹೇಬ್ರೆ ತಾವು ಹಿರಿಯರಿದ್ದೀರಿ. ಇದಕ್ಕೆ ಆಧಾರ ಏನು ಬೇಕು? ಬಾಬಾ ಸಾಹೇಬ್ರಿಗೆ 2 ಸಲ ಮುಂಬೈದಾಗ ಸೋಲ್ಸೋದಕ್ಕೆ ಆಧಾರ ನಿಮಗೆ ನೆಟ್ನಾಗ ಹುಡ್ರಿ ಸಿಗ್ತದ. ಹಾಂ ಹಾಂ ಹೌದು, ಅಲ್ಲಿಂದ ಗೆದಿತಾರ. ಅಲ್ಲೊಬ್ಬ ಮುಸ್ಲಿಂ ಪಾರ್ಲಿಮೆಂಟ್ ಮೆಂಬರ ರಾಜೀನಾಮೆ ಕೊಡ್ತಾನೆ. ಬಾಬಾ ಸಾಹೇಬರು ಬೈ ಎಲೆಕ್ಷನ್ದಾಗ ಕಂಟೆಸ್ಟ್ ಮಾಡಿ ಅಲ್ಲಿಂದ ಗೆದಿತಾರ. ಅದಕ್ಕೆ ಬಾಬಾ ಸಾಹೇಬ್ರಿಗೆ ಕಾಂಗ್ರೆಸ್ 70 ವರ್ಷದಿಂದ ಅಲ್ರಿ ಅವ್ರ ಜೀವಿತ ಅವಧಿದೊಳಗೂ ಸಾಕಷ್ಟು ಕಷ್ಟ ಕೊಟ್ಟಾರ. ಬಾಬಾ ಸಾಹೇಬ್ರಿಗೆ ಮನೆಗೆ ಗುರಿ ಹಚ್ಚಲಿಕ್ಕೆ ಹೋಗ್ಯಾರ, ಕಾರಿಗೆ ಕಲ್ಲು ಹೊಡ್ದಾರ, ಅವಮಾನ ಮಾಡ್ಯಾರ. ಪುನಃ ಫ್ಯಾಕ್ಟ್ ಸಂದರ್ಭದಾಗ ಸಪ್ರೇಟ್ ಎಲೆಕ್ಟ್ರಲ್ ಸಿಸ್ಟಮ್ ಕೇಳಿರು ಬಾಬಾ ಸಾಹೇಬರು. ಅದಕ್ಕೆ ಗಾಂಧೀಜಿ ಧರಣಿ ಕೂತರು ಯರವಾಡ ಜೈಲ್ನಾಗ. ಆವಾಗ ಬಾಬಾ ಸಾಹೇಬರು ಅನಿವಾರ್ಯವಾಗಿ ಈ ಮೀಸಲಾತಿಗೆ ಒಪ್ಕೊಂಡ್ರು. ಪ್ರತ್ಯೇಕ ಮತದಾನ ಪದ್ಧತಿ ಕೈ ಬಿಟ್ಟು ಮೀಸಲಾತಿ ಒಪ್ಕೋಬೇಕಾಯ್ತು, ಒತ್ತಡಕ್ಕೆ ಮಣದು. ಹಾಗಾಗಿ ಅನೇಕ ಸಂದರ್ಭದಾಗ ಅವಮಾನ ಮಾಡ್ಯಾರ. ಪ್ಲಸ್ ದಲಿತರಿಗೆ ವೋಟ್ ಬ್ಯಾಂಕ್ ಮಾಡಿ ಬಳಸ್ಕೊಂಡಾರ. ಕಾಂಗ್ರೆಸ್ ಎಂದು ದಲಿತರಿಗೆ ಉನ್ನತ ಹುದ್ದೆಗಳು ಕೊಟ್ಟಿಲ್ಲ. ಈಗ ಹಾಳು ಬಿದ್ದೂರಿಗೆ ಇದ್ದವನೇ ಗೌಡ ಅಂತೇಳಿ ಈಗ ಕುಳ್ಳತ್ತಾರ. ಈಗ ಅಲ್ಲೇನೂ ಇಲ್ಲೇ ಅಸ್ತಿತ್ವನೇ ಇಲ್ಲಿಗೆ ಅದ್ರದ್ದು ಎಲ್ರಿ ಇಲ್ಲಿ. ಅದು ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಕೊಟ್ಟು ಪಾಪ ವೋಟರ್ಸಿಗೆಲ್ಲ ದಾರಿ ತಪ್ಪಿಸಿ